ಸಾಕಷ್ಟು ಯುವಕರು ಯುವತಿಯರು ಬರ್ತಾರೆ. ಸರ್, ನಾವು ವನ್ಯಜೀವಿಗಳ ಬಗ್ಗೆ ಕೆಲಸ ಮಾಡಬೇಕು ಅಂತ ಇದ್ದೀವಿ, MSc ಮಾಡಲಾ, PhD ಮಾಡಬೇಕಾ, ಯಾವ ವಿಚಾರವಾಗಿ ಮಾಡಬೇಕು, ಯಾವುದು ಬಗ್ಗೆ ನಾನು ಕೆಲಸ ಮಾಡಿದ್ರೆ ನನಗೆ ಕೆಲಸ ಸಿಕ್ಕುತ್ತೆ ಅಂತೆಲ್ಲ ಬರ್ತಾರೆ. ಅವ್ರಿಗೆ ನಾನು ಎರಡು ವಿಚಾರ ಹೇಳ್ತೀನಿ. ಒಂದು, ವನ್ಯಜೀವಿ ವಿಜ್ಞಾನ ಅನ್ನೋದು ಬೇರೆ, ವನ್ಯಜೀವಿ ಸಂರಕ್ಷಣೆ ಅನ್ನೋದು ಎರಡು ಬೇರೆ ಬೇರೆ ವಿಚಾರಗಳು. ಮತ್ತು ಎರಡೂ ಕೆಲಸಗಳನ್ನು ಬೇರೆ ವಿಧವಾದ ಕೆಲಸಗಳು. ನೀವು ವನ್ಯಜೀವಿ ವಿಜ್ಞಾನ ತಗೊಂಡ್ರೆ ಸಂಜೆ 5 ಗಂಟೆಗೆ ಆಫೀಸ್ ಮುಚ್ಚಿ ಮನೆಗೆ ಹೋಗೋಂಗೆ ಹೋಗ್ಬೋದು. ನೀವು ವನ್ಯಜೀವಿ ವಿಜ್ಞಾನ ಮಾಡಿದರೆ ನೀವು MSc ಮಾಡ್ತೀರಾ, PhD ಮಾಡ್ತೀರಾ, ಆಮೇಲೆ ಒಂದು ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ನಿಮ್ಮ ಪೇಪರ್ಗಳನ್ನ ಪಬ್ಲಿಷ್ ಮಾಡ್ತೀರಾ, ಏನು ಅಧ್ಯಯನ ಮಾಡಿರ್ತೀರ ಅದನ್ನು ಪಬ್ಲಿಷ್ ಮಾಡ್ತೀರಾ. 5 ಗಂಟೆಗೆ ಬಾಗಿಲು ಹಾಕೊಂಡು ನೀವು ಮನೆಗೆ ಹೊರಟು ಹೋಗ್ಬೋದು ನೀವು. ಆದರೆ ವನ್ಯಜೀವಿ ಸಂರಕ್ಷಣೆ ಅಂತ ಮಾಡ್ತಿರಲ್ಲ, ಅದಕ್ಕೆ ನೀವು ತೊಡಗಿಸ್ಕೊಂಡ್ರೆ 24 ಗಂಟೆ ಕೆಲಸ ಮಾಡಬೇಕು. ಯಾಕೆಂದರೆ ಅದು ಹೊಟ್ಟೆಯಿಂದ ಬರುವಂಥ ವಿಚಾರ, ಹೃದಯದಿಂದ ಬರುವಂಥ ವಿಚಾರ. ನಾವು ಮರಿಲಿಕ್ಕಾಗೋದಿಲ್ಲ, ಮಲ್ಕೊಳ್ಳೋಕ್ಕಾಗೋದಿಲ್ಲ. ಮಲ್ಕೊಂಡ್ರೂ ಯೋಚನೆ ಇರುತ್ತೆ ಅದ್ರ ಬಗ್ಗೆ. ಪ್ರತಿ ದಿವಸನೂ ಸಮಾಜ ಏನೋ ಒಂದು ಸವಾಲನ್ನು ಒಡ್ಡುತ್ತಾ ಇರುತ್ತೆ ವನ್ಯಜೀವಿ ಸಂರಕ್ಷಣೆಗೆ.